ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ವಿಶೇಷವಾದಂಥ ವಿಡಿಯೋಗೆ ಸ್ವಾಗತ. ನಾವು ಹಿಂದಿನ ತರಗತಿಯಲ್ಲಿ ಎಕನಾಮಿಕ್ ಸರ್ವೆಯನ್ನ ಮಾಡ್ತಾ ಇದ್ವಿ. ಎಕನಾಮಿಕ್ ಸರ್ವೆಯಲ್ಲಿ ಪ್ರಮುಖವಾದಂತಹ 13 ಚಾಪ್ಟರ್ ಅಲ್ಲಿ ಒಂದನೇ ಚಾಪ್ಟರ್ ಮುಗಿಸಿದ್ವಿ. ನಾವು ರಾಜ್ಯದ ಆದಾಯ ಬೆಲೆಗಳು ಮತ್ತು ಹಣದುಬ್ಬರ ಅನ್ನುವಂಥ ಕಾನ್ಸೆಪ್ಟ್ ಅನ್ನ ಮುಗಿಸಿರುವಂಥದ್ದು. ಇನ್ನು ಎರಡನೇ ಚಾಪ್ಟರ್ ಅಲ್ಲಿ ನಾವು ವಿತ್ತೀಯ ಅಭಿವೃದ್ಧಿ ಹಾಗೂ ರಾಜ್ಯ ಹಣಕಾಸು ಅನ್ನುವಂಥದ್ದು. ವಿತ್ತೀಯ ಅಭಿವೃದ್ಧಿ ಎಷ್ಟು ಇರಬೇಕು, ಜೊತೆಗೆ ಅಭಿವೃದ್ಧಿಗೆ ಯಾವ್ಯಾವ ಕಾರ್ಯಕ್ರಮಗಳು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಕಾನ್ಸೆಪ್ಟ್ ಇದ್ರೊಳಗೆ ಬರುವಂಥದ್ದು. ಹಾಗೆ ಜೊತೆಗೆ ರಾಜ್ಯದ ಹಣಕಾಸು ಎಲ್ಲಿಂದ ಬರುತ್ತೆ, ಹಾಗೆ ಯಾವ ರೀತಿಯಾಗಿ ಅದನ್ನ ಸಮಾಜಕ್ಕೆ ಅದನ್ನ ಉಪಯೋಗವನ್ನು ಮಾಡಲಾಗುತ್ತೆ ಅನ್ನುವಂಥದ್ದನ್ನ ಈ ಕಾನ್ಸೆಪ್ಟ್ ಅಲ್ಲಿ ನೋಡ್ತಾ ಬರುವಂಥದ್ದು ನಾವು. ಹಾಗಾಗಿ ವಿತ್ತೀಯ ಕೊರತೆ ಅಥವಾ ಏನು ಫಿಸಿಕಲ್ ಡೆಫಿಸಿಟ್ ಅನ್ನುವಂಥದ್ದು ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅನ್ನುವಂಥದ್ರ ಬಗ್ಗೆ ಎಲ್ಲ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಬರುವಂಥದ್ದನ್ನು ನೋಡ್ತೀವಿ. ಫಿಸಿಕಲ್ ಡೆಫಿಸಿಟ್ ಅಂದ್ರೆ ಏನು ಅನ್ನುವಂಥದ್ದು ಗೊತ್ತಿರಬೇಕು. ನಾವು ನಮ್ಮ ಬಳಿ ಇರುವಂತಹ ಹಣಕ್ಕಿಂತನೂ ಹೆಚ್ಚಾದಂತಹ ಎಕ್ಸ್ಪೆಂಡಿಚರ್ನಿಂದ ಆಗುವಂಥ, ಅಂದ್ರೆ ನಮ್ಮ ಬಳಿ 10 ರೂಪಾಯಿ ಇದ್ರೆ 15 ರೂಪಾಯಿ ನಾವು ಖರ್ಚು ಮಾಡಿರ್ತೀವಿ. ಆ ರೀತಿಯಾಗಿ ಅಂದ್ರೆ ಹೆಚ್ಚುವರಿಯಾಗಿ ದುಡ್ಡನ್ನ ಖರ್ಚು ಮಾಡಿದಾಗ ಯಾವ ಹೊಣೆಗಾರಿಕೆ ಬೀಳುತ್ತಲ್ಲ ಅದನ್ನು ನಾವು ಫಿಸಿಕಲ್ ಡೆಫಿಸಿಟ್ ಅಂತ ಕರೆಯುವಂತ ಆಂತರಿಕ, ಅದಕ್ಕೆ ಏನೇನು ಸಂಬಂಧಪಟ್ಟಂತ ಮಾಹಿತಿ ಇದೆ ಅನ್ನುವಂಥದ್ದು ಈ ಕಾನ್ಸೆಪ್ಟ್ ಅಲ್ಲಿ ನೋಡ್ತಾ ಹೋಗುವಂಥದ್ದು. ಮೊದಲನೇದಾಗಿ ನಾವು ಒಂದು ಪಾಯಿಂಟ್ ಅನ್ನ ಬರ್ಕೋಬೇಕಾಗತ್ತೆ. ಇಲ್ಲಿ ರಾಜ್ಯದ ಈ ವರ್ಷದ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನದ ದರ ಶೇಕಡ 6.6 ಇರುವಂತರಷ್ಟಿದೆ. ಇದನ್ನ ಮುಂದಿನ ವರ್ಷ ಅಂದ್ರೆ ನೆಕ್ಸ್ಟ್ ಬರುವ ಸೀಸನ್ಗೆ, ನೆಕ್ಸ್ಟ್ ಬರುವಂತಹ ಒಂದು ಆರ್ಥಿಕ ವರ್ಷಕ್ಕೆ 7.3 ರಷ್ಟು ಮಾಡುವಂತಹ ಒಂದು ಗುರಿಯನ್ನ ಹೊಂದಿರುವ, ಅಂದ್ರೆ ನಮ್ಮ GDPಯಲ್ಲಿ ಶೇಕಡ 6.6 ಇರುವಂತದ್ದು. ಇದನ್ನ ನಾವು 7.3ಕ್ಕೆ ಒಂದು ಗುರಿಯನ್ನ ಹಾಕೊಂಡಿದೀವಿ ಅನ್ನುವಂಥದ್ದು ಮೊದಲನೇ ಪಾಯಿಂಟ್ ಅಲ್ಲಿ ನಾವು ನೋಡಬೇಕಾಗತ್ತೆ. ಹಾಗೆ 2023 ಮತ್ತು 24ರ ಪರಿಷ್ಕೃತ ಅಂತ ಬರ್ಕೊಂತೀರಿ 2024-25 ಬರ್ಕೊಂಡು ಫಸ್ಟ್ ಅದನ್ನೇ ಬರ್ಕೊಳ್ಳಿ. 2024-25ರ ವಿತ್ತೀಯ ಕೊರತೆ ಎಷ್ಟಿದೆ ಅನ್ನುವಂಥದ್ದು ನೋಡ್ಬೇಕು. ಬಜೆಟ್ ನಲ್ಲಿ ಏನ್ ಹೇಳಿದ್ದಾರೆ, ವಿತ್ತೀಯ ಕೊರತೆ ಬಜೆಟ್ ನಲ್ಲಿ 2.95 ಇದೆ ಅನ್ನುವಂತ ಹೇಳಿ 0.95 ಅಷ್ಟಿದೆ. ಅದೇ 2023-24ರಲ್ಲಿ ಆಲ್ರೆಡಿ ಮುಗಿದೋಗಿದೆ ಆ ವರ್ಷ. ಅಲ್ಲಿ ನಮ್ಮ ವಿತ್ತೀಯ ಕೊರತೆ ಎಷ್ಟಿತ್ತು? ವಿತ್ತೀಯ ಕೊರತೆ 2.67 ರಷ್ಟಿತ್ತು. ಮತ್ತೆ ಹೆಚ್ಚಿಗೆ ಆಗಿದೆ. ಇದು ವಿತ್ತೀಯ ಕೊರತೆಯ ಅಧಿನಿಯಮ ಅಥವಾ ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮ 2022ರ ಅವ್ರದ್ದು ಮಾನದಂಡ ಏನಿದೆ ಅದ್ರ ಒಳಗೆ ಇರಬೇಕು ಅನ್ನುವಂಥದ್ರ ಬಗ್ಗೆ ತಿಳಿಸುವಂಥದ್ದು. ಏನ್ ಹೇಳುತ್ತೆ 2022ರ ಮಾನದಂಡ ಏನ್ ಹೇಳುತ್ತೆ ಅನ್ನುವಂಥದ್ದು ನೋಡ್ಬೇಕಾಗುತ್ತೆ. ಮೊದಲು ಬರ್ಕೊಳ್ಳಿ. ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮ 2002ರಲ್ಲಿ ಅಧಿನಿಯಮ ಬರುತ್ತೆ. ಅದರಲ್ಲಿ ನಿಮ್ಮ ರಾಜ್ಯದ ಹಣಕಾಸಿನ ವಿತ್ತೀಯ ಕೊರತೆ ಏನಿದೆ ಅದು ಯಾವಾಗ್ಲೂ 3ರ ಒಳಗಿರಬೇಕು ಅನ್ನೋ, ಶೇಕಡ 3ರ ಒಳಗೆ ಇರಬೇಕು ಅನ್ನೋ, ಒಳಗಿರಬೇಕು ಅದರಲ್ಲಿ ತಿಳಿಸಿರುವಂಥದ್ದು. ಅಂದ್ರೆ
ಆಯೋಗ 2023ರಿಂದ 26ರವರೆಗೆ, ಅಂದ್ರೆ ಯಾವ ಹಣಕಾಸು ಆಯೋಗ ಇದು? ಈಗ ಬಂದಿರುವಂತಹ ಎಷ್ಟನೇ ಹಣಕಾಸು ಆಯೋಗ? 15ನೇ ಹಣಕಾಸು ಆಯೋಗ. 15ನೇ ಹಣಕಾಸು ಆಯೋಗದ ಪ್ರಕಾರವಾಗಿ 2023ರಿಂದ 26ರ ಒಂದು ಏನು ಪ್ರತಿ ರಾಜ್ಯವು ಏನಿದೆ, ಪ್ರತಿ ರಾಜ್ಯವು ವಿತ್ತೀಯ ಕೊರತೆಯ ಶೇಕಡ 3ರಷ್ಟು ಕೊರತೆಯನ್ನ ಹೊಂದಿರಬೇಕು, ವಿತ್ತೀಯ ಕೊರತೆಯನ್ನ ಹೊಂದಿರಬೇಕು ಅನ್ನುವಂತಹ ಮಾತನ್ನ ತಿಳಿಸಬೇಕು ಅಂತ ಹೇಳಿ ನಮ್ಮ ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮ ತಿಳಿಸುವಂಥದ್ದು. ಜೊತೆಗೆ 15ನೇ ಹಣಕಾಸು ಆಯೋಗ ಕೂಡ ಇದನ್ನೇ ತಿಳಿಸಿರುವಂತದ್ದನ್ನ ನಾವು ನೋಡ್ತೀವಿ. ಹಾಗಾದ್ರೆ 15ನೇ ಹಣಕಾಸು ಅಂದ ತಕ್ಷಣ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನೋಡ್ಕೋಬೇಕು ನಾವು. 15ನೇ ಹಣಕಾಸು ಆಯೋಗ, 15ನೇ ಹಣಕಾಸು ಆಯೋಗ ಇಲ್ಲಿ 2017ರಲ್ಲಿ ಎನ್.ಕೆ. ಸಿಂಗ್ ಬರ್ಕೋ 15ನೇ ಹಣಕಾಸು ಆಯೋಗ ಎನ್.ಕೆ. ಸಿಂಗ್ ಅವರ ಒಂದು ಅಧ್ಯಕ್ಷತೆಯಲ್ಲಿ 2017ರಲ್ಲಿ ರಚನೆ ಆಗತ್ತೆ, ರಚಿಸಲಾಯಿತು ಅಂತ. ಇಲ್ಲಿ ಕೇಂದ್ರ ಮತ್ತು ರಾಜ್ಯಗಳಿಗೆ ಅನುದಾನವನ್ನ ಕೊಡಲಾಗುತ್ತೆ. ಕೇಂದ್ರ ರಾಜ್ಯಗಳಿಗೆ ಅನುದಾನವನ್ನು ಕೊಡುತ್ತೆ, ರಾಜ್ಯಗಳಿಗೆ ಅನುದಾನವನ್ನ ನೀಡಲಾಗುತ್ತೆ. ಎಷ್ಟು ಪ್ರಮಾಣದಲ್ಲಿ ಅಂದ್ರೆ 41% ಪ್ರಮಾಣದಲ್ಲಿ ಅನುದಾನವನ್ನು ಕೊಡಲಾಗುತ್ತೆ. ಎಲ್ಲ ರಾಜ್ಯಗಳಿಗೆ 41% ಅನುದಾನ. ಇದು 15ನೇ ಹಣಕಾಸು. 14ನೇ ಹಣಕಾಸಲ್ಲಿ ಎಷ್ಟು ಬಂದಿತ್ತು? 14ನೇ ಹಣಕಾಸು ಆಯೋಗದಲ್ಲಿ ರಾಜ್ಯಗಳಿಗೆ 42% ಬಂದಿತ್ತು. ಅಂದ್ರೆ 1% ಕಡಿಮೆ ಮಾಡಿರುವಂತದ್ದನ್ನ ನಾವು ಕರ್ನಾಟಕ ಸಂಬಂಧಪಟ್ಟ. ಹಾಗಾಗಿ ಇದು ಒಂದು ವಿಷಯವನ್ನ ನೀವು ಗೊತ್ತಿರಬೇಕು. 15ನೇ ಹಣಕಾಸು ಆಯೋಗ 2026ರವರೆಗೆ ಇರುವಂತದ್ದು. 2021ರಿಂದ 26ರವರೆಗೆ 15ನೇ ಹಣಕಾಸು ಆಯೋಗ ಇರುವಂತದ್ದು. ಇನ್ನು ನಂತರದಲ್ಲಿ ಕಡಿಮೆ ವಿತ್ತೀಯ ಕೊರತೆ ಹೊಂದಿದಂತಹ ಒಂದು ರಾಜ್ಯದಲ್ಲಿ ನಮ್ಮ ಕರ್ನಾಟಕ 2ನೇ ಸ್ಥಾನದಲ್ಲಿ ಇರುವಂಥದ್ದು. ಅದು ಕೂಡ ಪಾಯಿಂಟ್ ಅಲ್ಲಿ ಬರ್ಕೊಳ್ಳಿ. ಕಡಿಮೆ ವಿತ್ತೀಯ ಕೊರತೆ ಹೊಂದಿದ ರಾಜ್ಯಗಳಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. 2ನೇ ಸ್ಥಾನ. ಹಾಗಾದ್ರೆ ಮೊದಲ ಸ್ಥಾನ ಯಾವುದು? ಮೊದಲ ಸ್ಥಾನ ತೆಲಂಗಾಣ ಇದೆ. ತೆಲಂಗಾಣ ಇರುವಂತದ್ದನ್ನು ನಾವು ಅಂದ್ರೆ ವಿತ್ತೀಯ ಕೊರತೆಯಲ್ಲಿ ನಾವು 2.95 ಅಷ್ಟು ಹೋದ್ ಸರಿ ಬಜೆಟ್ ಅಲ್ಲಿ ಇರುವಂತದ್ದು. ಈ ಸರಿ ಇದರಲ್ಲಿ ತೆಲಂಗಾಣದಲ್ಲಿ ಅದಕ್ಕಿಂತನೂ ಕಡಿಮೆ ಇರುವಂತದ್ದನ್ನು ನಾವು ನೋಡ್ತೇವೆ. ಇದಿಷ್ಟು ವಿತ್ತೀಯ ಹೊಣೆಗಾರಿಕೆ ಮತ್ತು ಅಧಿನಿಯಮಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿತ್ತು.
ಇನ್ನು ರಾಜ್ಯದ ಹಣಕಾಸು ಅಂತ ಬಂದಾಗ ಯಾವ ಯಾವ ಮೂಲಗಳಿಂದ ನಮ್ಮ ರಾಜ್ಯ ಹಣಕಾಸನ್ನ ಸಂಗ್ರಹಿಸುತ್ತೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇದಾಗಿ ಹೆಡ್ಡಿಂಗ್ ಅನ್ನ ಬರ್ಕೊಳ್ಳಿ, ರಾಜಸ್ವ ಜಮೀನ್. ರಾಜಸ್ವ ಜಮೀನ್, ರಾಜಸ್ವ ಜಮೀನ್, ರಾಜಸ್ವ ಜಮೀನ್ ಯಾವ ರೀತಿಯ ಮೂಲವಾಗಿ ನಮಗೆ ಕರ್ನಾಟಕಕ್ಕೆ ಇನ್ಕಮ್ ಬರುವಂಥದ್ದು. ಮೊದಲನೇದಾಗಿ ನೋಡೋದಾದ್ರೆ ರಾಜ್ಯದ ಸ್ವಂತ ತೆರಿಗೆಗಳು, ರಾಜ್ಯದ ಸ್ವಂತ ತೆರಿಗೆಗಳು. ಎರಡನೇ ಹಂತದಲ್ಲಿ ಕೇಂದ್ರದ ಒಂದು ತೆರಿಗೆಯ ಪಾಲು ಬರುವಂಥದ್ದು, ಕೇಂದ್ರದ ತೆರಿಗೆಯ ಪಾಲು ಬರುವಂಥದ್ದು. ಇನ್ನು ಮೂರನೇ ಹಂತದಲ್ಲಿ ಕೇಂದ್ರದ ಅನುದಾನವೂ ಕೂಡ ಬರುತ್ತೆ. ಅನುದಾನಗಳು ಅವು ಯಾವ ಅಂತ ಹೇಳ್ತೇನೆ. ಇನ್ನು ನಾಲ್ಕನೇ ಹಂತದಲ್ಲಿ ತೆರಿಗೆತರ ರಾಜಸ್ವ, ತೆರಿಗೆತರ ರಾಜಸ್ವ ಯಾವ ಯಾವ ಪ್ರಮಾಣದಲ್ಲಿ ಬರುತ್ತೆ ಅಂದ್ರೆ 2024-25 ಬಜೆಟ್ ನಲ್ಲಿ ಹೋಲಿಕೆ ಮಾಡಿದಾಗ ನಮ್ಮ ರಾಜ್ಯದ ಸ್ವಂತ ತೆರಿಗೆಯಲ್ಲಿ ನಾವು ಸ್ವಂತ ತೆರಿಗೆಯಲ್ಲಿ 6.75, ಹಾಗೆಯೇ ಕೇಂದ್ರದ ಪಾಲು ಬಂದಿರುವಂಥದ್ದು 1.5%, ಕೇಂದ್ರದ ಅನುದಾನ ಬಂದಿರುವಂಥದ್ದು 0.54, ಹಾಗೆಯೇ ತೆರಿಗೆತರ ರಾಜಸ್ವದಿಂದ 0.48. ಈ ರೀತಿಯಾಗಿ ನಮಗೆ 2024-25 ಒಂದು ಬಜೆಟ್ ಅಲ್ಲಿ ಆಯವ್ಯಯದಲ್ಲಿ ಬಂದಂತಹ ಒಂದು ರಾಜಸ್ವ ಜಮೆಗಳು. ಇದು ನೆನಪಿರಬೇಕಾಗತ್ತೆ. ರಾಜಸ್ವ ಜಮೆಯಲ್ಲಿ ನಾವು ರಾಜ್ಯದ ಸ್ವಂತ ತೆರಿಗೆಗಳು, ಕೇಂದ್ರದ ತೆರಿಗೆಯ ಪಾಲು ಅನ್ನುವಂಥದ್ದು ಹೀಗೆ ಬರುವಂಥದ್ದು. ಇನ್ನು ಕೇಂದ್ರ ಸರ್ಕಾರದ ಅಥವಾ ನಾವು ಏನ್ ಹೇಳ್ತೀವಿ ಅದು ಆದಾಯದ ಮೂಲಗಳು ಅಂತ ಬಂದಾಗ, ಕೇಂದ್ರದಾಗ್ಲಿ ರಾಜ್ಯದಾಗ್ಲಿ ಆದಾಯದ ಮೂಲಗಳನ್ನ ನೋಡ್ತಾ ಬಂದಾಗ ಆದಾಯದ ಮೂಲಗಳನ್ನ ಮೊದಲು ಪರಾಮರ್ಶಿಸಿದಾಗ ನಮಗೆ ಫಸ್ಟ್ ಬರುವಂಥದ್ದು ಕಂದಾಯ ಸ್ವೀಕೃತಿಗಳು. ಎರಡನೇದರಲ್ಲಿ ಬಂಡವಾಳ ಸ್ವೀಕೃತಿಗಳು ಅಂತ. ಆದಾಯದ ಮೂಲದಲ್ಲಿ 2 ಹಂತಗಳು ಬರುತ್ತೆ, ಒಂದು ಕಂದಾಯ ಸ್ವೀಕೃತಿಗಳು ಮತ್ತು ಬಂಡವಾಳ ಸ್ವೀಕೃತಿಗಳು. 2 ಕಂದಾಯದ ಸ್ವೀಕೃತಿಗಳು ಯಾವ ಬರುತ್ತೆ. ಕಂದಾಯದ ಸ್ವೀಕೃತಿಗಳಲ್ಲಿ ಮೊದಲನೇದಾಗಿ ತೆರಿಗೆ ಆದಾಯ ಅನ್ನೋದು. ಮೊದಲನೇದು ತೆರಿಗೆ ಆದಾಯ. ತೆರಿಗೆ ಆದಾಯ ಇದರಲ್ಲಿ 2 ಹಂತ ಬರುತ್ತೆ, ಪರೋಕ್ಷ ಮತ್ತು ಪ್ರತ್ಯಕ್ಷ. ಪರೋಕ್ಷ ಮತ್ತೆ ಪ್ರತ್ಯಕ್ಷ. ನಿಮ್ಗೆಲ್ಲ ಗೊತ್ತಿದೆ ಪ್ರತ್ಯಕ್ಷ ತೆರಿಗೆ ಅಂದ್ರೆ ಯಾವುದು ಅನ್ನೋ. ಎಕ್ಸಾಂಪಲ್ ಯಾವ್ಯಾವುದು ಬರುತ್ತೆ, ನಿಮ್ಮ ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಆದಾಯ ತೆರಿಗೆ ಆಗಿರ್ಬೋದು, ಆದಾಯ ತೆರಿಗೆ ಅಥವಾ ಇನ್ಯಾವುದು ಕಂಪನಿ ತೆರಿಗೆ, ಕಂಪನಿಗಳು ಕಟ್ಟುವಂತಹ ತೆರಿಗೆಗಳು, ಸಂಪತ್ತಿನ ತೆರಿಗೆ, ನಂತರ ಆಸ್ತಿಯ ಒಂದು ತೆರಿಗೆ, ಆಸ್ತಿಯ ತೆರಿಗೆ, ನಂತರ ಗಿಫ್ಟ್ಗಳು ಏನದು ಗಿಫ್ಟ್ ತೆರಿಗೆ, ಇವೆಲ್ಲ ಪ್ರತ್ಯಕ್ಷ ತೆರಿಗೆ. ಪರೋಕ್ಷ ತೆರಿಗೆಗಳು ಯಾವ್ಯಾವ? GST ಆಗಿರ್ಬೋದು, ನೀವು ಕಟ್ಟುವಂತ GST ಅನ್ನ ಕಟ್ಟಿರ್ತೀರ ನೀವು. ಆಮೇಲೆ ಅಬಕಾರಿ ಸುಂಕ, ಆಮೇಲೆ ಮತ್ತೆ ನೀವು ಸೇವಾ ತೆರಿಗೆ ಅಂತ ಕರೀತೀರಿ, ಸೇವಾ ತೆರಿಗೆ. ಇವೆಲ್ಲ ಪರೋಕ್ಷ ತೆರಿಗೆಗಳು ಆಗಿರುವಂಥದ್ದು.
ಇದಕ್ಕೆ ಸಂಬಂಧಪಟ್ಟಾಗ ಇನ್ನೊಂದು ತೆರಿಗೆ ಆದಾಯಗಳು ಬಂದಾಯ್ತು, ಇನ್ನೊಂದು ತೆರಿಗೆತರ ಆದಾಯ ಅನ್ನೋದು. ತೆರಿಗೆತರ ಆದಾಯ ಎರಡನೇ ಹಂತದಲ್ಲಿ. ತೆರಿಗೆತರ ಆದಾಯ, ತೆರಿಗೆತರ ಆದಾಯದಲ್ಲಿ ಯಾವ್ದ್ಯಾವ್ದು ಬರುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಮೊದಲನೇದಾಗಿ ಸಾರ್ವಜನಿಕ, ಇದರಲ್ಲಿ ಪಾಯಿಂಟ್ಸ್ಗಳೇನೆಲ್ಲ ಡೈರೆಕ್ಟ್ ಆಗಿ ಬರ್ಕೋಬಹುದು. ಸಾರ್ವಜನಿಕ ಸಂಸ್ಥೆ ಗಳಿಸುವ ಲಾಭಗಳು, ಸಾರ್ವಜನಿಕ ಸಂಸ್ಥೆಗಳು ಗಳಿಸುವ ಲಾಭ. ಆಮೇಲೆ ಬಡ್ಡಿ ಸ್ವೀಕೃತಿಗಳು, ಅಂಚೆ, ರೈಲ್ವೆ ಅಂಚೆ ಇವೆಲ್ಲ ಗಳಿಸುವಂತಹ ಲಾಭ. RBIನ ಲಾಭ, RBI ಗಳಿಸುವ ಲಾಭ. ಇದು ಪೋಸ್ಟ್ ಕಾರ್ಪೊರೇಟ್ ಕೇಂದ್ರದ ಆದಾಯದ ಮೂಲದ ಬರ್ಕೊಡ್ರಿ. ಅದಾದ್ರೆ ನಿಮ್ಗೆ RBI ಅಂತೆಲ್ಲ ಬಂದಿದ್ದು ಮತ್ತೆ ಯಾವ ಮೂಲದಿಂದ ಅನ್ನೋಂಥದ್ದು ಗೊತ್ತಿರಬೇಕು. RBI ಗಳಿಸುವ ಲಾಭ, ನಾಣ್ಯ ಟಂಕಿಸುವ ಗಳಿಸುವ ಲಾಭ ಅನ್ನೋದು ಇದು ತೆರಿಗೆತರ ಒಂದು ಅಂಶದಿಂದ ಬರುವಂತಹ ಲಾಭಗಳು. ಇನ್ನು ನಂತರದಲ್ಲಿ ಇನ್ನೊಂದು ಅಂಶ ಅಂದ್ರೆ ಬಂಡವಾಳ ಸ್ವೀಕೃತಿಗಳು ಅಂತ ಇದೆ. ಬಂಡವಾಳ ಸ್ವೀಕೃತಿಗಳು ಯಾವ್ಯಾವ ಬರುತ್ತೆ? ಬಂಡವಾಳ ಸ್ವೀಕೃತಿ ಎರಡನೇ ಪಾಯಿಂಟ್ ಇಲ್ಲಿ ಬರುತ್ತೆ. ಬಂಡವಾಳ ಸ್ವೀಕೃತಿಯಲ್ಲಿ ಸಾಲೇತರ ಬಂಡವಾಳ ಸ್ವೀಕೃತಿ ಅನ್ನುವಂಥದ್ದು ಬರುತ್ತೆ. ಮೊದಲದಾಗಿ ಸಾಲೇತರ ಬಂಡವಾಳ ಸ್ವೀಕೃತಿ ಹಾಗೆ ಎರಡನೇದಲ್ಲಿ ಸಾಲ ಸ್ವೀಕೃತಿಗಳು ಅನ್ನೋದು. ಸಾಲ ಪಡೆದುಕೊಂಡಂತಹ ಸ್ವೀಕೃತಿಗಳು ಅವೆಲ್ಲ ಕೂಡ ಅದಕ್ಕೂ ಕೂಡ ಬಂದಂತಹ ಆದಾಯದ ಬಂಡವಾಳ ಸ್ವೀಕೃತಿ ಅಂತ ನಾವು ಮಾಡುವಂಥ ಸಾಲ ಸ್ವೀಕೃತಿಗಳು ಅಂತ ಇದು ಗೊತ್ತಿರಬೇಕಾಗುತ್ತೆ. ಇದು ಕೇಂದ್ರದ ಅಥವಾ ನಮ್ಮ ರಾಜ್ಯದಲ್ಲೂ ಕೂಡ ಇದೇ ಸಿಮಿಲರ್ ಆಗಿ ಇರುವಂಥದ್ದು. GST ಯಲ್ಲಿ ನಾವು GST ಯಲ್ಲಿ ಅಲ್ಲ, ನಮ್ದು ರಾಜ್ಯದ ತೆರಿಗೆಯಲ್ಲಿ ಕೂಡ SGST ಅಂತ ಬರುತ್ತೆ. ಸ್ಟೇಟ್ ಅಲ್ಲೂ ಕೂಡ ಇರುವಂಥದ್ದು. ಅದರಿಂದ ಕಲೆಕ್ಟ್ ಆಗುವಂಥದ್ದು ಅಬ್ಕಾರಿಯಿಂದ ಸುಂಕ ಆಗಿರ್ಬೋದು, ತೆರಿಗೆದು ಇದು ಕೂಡ ಎಲ್ಲ ಸೇಮ್. ಕೇಂದ್ರದಲ್ಲಿ ಹೇಗೆ ತೆರಿಗೆಯನ್ನು ಕಲೆಕ್ಟ್ ಮಾಡ್ತೀವೋ ಹಾಗೆ ನಮ್ಮ ರಾಜ್ಯದಲ್ಲೂ ಕೂಡ ಇರುವಂಥದ್ದು. ಟ್ಯಾಕ್ಸ್ ಅನ್ನು ಕಟ್ಟುತ್ತೀವಿ ನಾವು. ಅದೇ ರೀತಿಯಾಗಿ ಕೇಂದ್ರ ಮತ್ತು ರಾಜ್ಯದ ಒಂದು ತೆರಿಗೆ ಮೂಲಗಳು ಕೂಡ ಸೇಮ್ ಸಿಮಿಲರ್ ಇರುವಂಥದ್ದು. ಇನ್ನು ನಮ್ಮ ಬಂದಂತಹ ತೆರಿಗೆಗಳನ್ನ ಸಾರ್ವಜನಿಕರಿಗೆ ಯಾವ ರೀತಿಯಾಗಿ ವೆಚ್ಚವನ್ನ ಮಾಡ್ತಾ ಹೋಗ್ತಾರೆ ಅನ್ನುವಂಥದ್ದು. ಇಲ್ಲಿ ಸಾರ್ವಜನಿಕರ ವೆಚ್ಚ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಬರುತ್ತೆ. ಸಾರ್ವಜನಿಕರಿಗೆ ಬಂದಂತಹ ಏನು ಬಂಡವಾಳದ ಒಂದು ಸ್ವೀಕೃತಿಗಳಲ್ಲಿ ಅಥವಾ ಏನು ಆಯವ್ಯಯಕ್ಕೆ ಸಂಬಂಧಪಟ್ಟಂತಹ ಒಂದು ಇದರಲ್ಲಿ ಸಾರ್ವಜನಿಕರಿಗೆ ಏನು ರೀತಿಯಾಗಿ ವೆಚ್ಚವನ್ನ ಮಾಡ್ತಾರೆ ಅನ್ನುವಂಥದ್ದು. ಸಾರ್ವಜನಿಕ ವೆಚ್ಚದಲ್ಲಿ ನಾವು ಕಂದಾಯದ ವೆಚ್ಚ ಮತ್ತು ಬಂಡವಾಳದ ವೆಚ್ಚ ಅಂತ ಎರಡು ಕಾನ್ಸೆಪ್ಟ್ ಅನ್ನ ಗಮನಿಸ್ತೇವೆ. ಇಲ್ಲಿ ಕಂದಾಯದ ವೆಚ್ಚ, ಇನ್ನೊಂದು ಬಂಡವಾಳ ವೆಚ್ಚ. ಕಂದಾಯದ ವೆಚ್ಚಗಳಲ್ಲಿ ಏನು, ಕಂದಾಯದ ವೆಚ್ಚ ಅಂದ್ರೆ ಏನು ಅಂದ್ರೆ
ದಿನನಿತ್ಯ ನಡೆಯುವಂತಹ ಕಾರ್ಯಚಟುವಟಿಕೆಗಳ ಮೇಲೆ ಮಾಡಬಹುದಾದಂತಹ ಯಾವ್ಯಾವ ವೆಚ್ಚಗಳಿದೆಯೋ ಅವನ್ನ ನಾವು ಕಂದಾಯದ ವೆಚ್ಚ ಅಂತ ಹೇಳ್ತೀವಿ. ಒಂದು ಸೆಂಟೆನ್ಸ್ ಅನ್ನ ಬರ್ಕೊಬಿಡೋಣ. ದಿನನಿತ್ಯ ಕಾರ್ಯಚಟುವಟಿಕೆಗಳ ಮೇಲೆ ಮಾಡುವ ವೆಚ್ಚ. ಹಾಗಾದ್ರೆ ಬಂಡವಾಳ ವೆಚ್ಚ ಅಂದ್ರೆ ಏನು? ಸರ್ಕಾರಕ್ಕೆ ಸ್ವತ್ತುಗಳನ್ನ ನಿರ್ಮಾಣ ಮಾಡಲು ಮಾಡುವಂತಹ ಒಂದು ವೆಚ್ಚವನ್ನು ಸ್ವತ್ತುಗಳು ಯಾವ್ಯಾವ ಸ್ವತ್ತುಗಳನ್ನ ನಿರ್ಮಾಣ ಮಾಡುತ್ತೆ ಅನ್ನುವಂಥದ್ದು. ಯಾವ್ಯಾವ ಸ್ವತ್ತುಗಳನ್ನ ಸರ್ಕಾರ ನಿರ್ಮಾಣ ಮಾಡುತ್ತೆ? ರಸ್ತೆ ಮಾಡುತ್ತೆ, ಆಸ್ಪತ್ರೆಗಳನ್ನ ಕಟ್ಟುತ್ತೆ, ರೈಲ್ವೆಗೆ ಸಂಬಂಧಪಟ್ಟಂತಹ ಒಂದು ಕೆಲಸಗಳನ್ನೆಲ್ಲ ಮಾಡುತ್ತೆ, ವಸತಿಗಳನ್ನ ನಿರ್ಮಾಣ ಮಾಡುತ್ತೆ, ವಸತಿ ನಿರ್ಮಾಣ ಆಗಿರ್ಬೋದು, ಆಮೇಲೆ ಮೂಲ ಸೌಕರ್ಯಗಳನ್ನ ಕುಡಿಯುವ ನೀರಾಗಿರ್ಬೋದು, ಅಣೆಕಟ್ಟಾಗಿದೆ, ಎಲ್ಲ ಮೂಲ ಸೌಕರ್ಯ ಅಭಿವೃದ್ಧಿಗಳನ್ನ ಮಾಡುವಂಥದ್ದು. ಇದೆಲ್ಲ ಕೂಡ ಬಂಡವಾಳ ವೆಚ್ಚ ಅಂತ ನಾವು ಕರಿತೇವೆ. ಸೇತುವೆಗಳನ್ನ ನಿರ್ಮಾಣ ಮಾಡುವಂಥದ್ದು ಇದೆಲ್ಲ ಬಂಡವಾಳ ವೆಚ್ಚಕ್ಕೆ ಸಂಬಂಧಪಟ್ಟದ್ದು. ಹಾಗಾದ್ರೆ ಕಂದಾಯ ವೆಚ್ಚಕ್ಕೆ ಸಂಬಂಧಪಟ್ಟಂತದ್ದು ಯಾವ್ಯಾವ ಬರುತ್ತೆ? ಕಂದಾಯ ವೆಚ್ಚಕ್ಕೆ ಸಂಬಂಧಪಟ್ಟಂತೆ ಈ ನೋಡೋದಾದ್ರೆ ಪೊಲೀಸ್ಗೆ ಸಂಬಂಧಪಟ್ಟಂತಹ ಒಂದು ಇದಾಗಿರ್ಬೋದು, ವಿಪತ್ತು ಪರಿಹಾರ, ಪೊಲೀಸ್ಗರಿಗೆ ನೀಡುವಂತಹ ವೆಚ್ಚಗಳಾಗಿರ್ಬೋದು, ವಿಪತ್ತು ಪರಿಹಾರ. ಆಮೇಲೆ ವಿದೇಶಿಯನ್ನರಿಗೆ ನೀಡುವ ಅನುದಾನ ಆಗಿರ್ಬೋದು. ಆಮೇಲೆ ಮತ್ತಿನ್ನೇನು, ಬಡ್ಡಿ ಪಾವತಿಗಳನ್ನ ಮಾಡುವಂಥದ್ದು, ಸಾಲ ಪಡೆದಿದ್ರೆ ಬಡ್ಡಿ ಪಾವತಿಗಳು. ಆಮೇಲೆ ರಕ್ಷಣಾ ವೆಚ್ಚಕ್ಕೆ ಸಂಬಂಧಪಟ್ಟಂತೆ ರಕ್ಷಣಾ ವೆಚ್ಚ ಅಂತ ನೋಡ್ತೇವೆ, ರಕ್ಷಣೆಗೆ ಸಂಬಂಧಪಟ್ಟಂತೆ ರಕ್ಷಣಾ ವೆಚ್ಚ. ಆಮೇಲೆ ಇನ್ನೇನು, ಸಹಾಯಧನ ಅನ್ನುವಂಥದ್ದು ಅಂದ್ರೆ ಯಾವುದೋ ಒಂದು ದೇಶ ಒಂದು ಕಷ್ಟಕ್ಕೆ ಈಡಾದಾಗ ಅಲ್ಲಿ ಕೊಡುವಂತಹ ಒಂದು ಫಂಡ್, ಡೊನೇಷನ್ ರೂಪದಲ್ಲಿ ಕೊಡುವಂಥದ್ದು ಸಹಾಯಧನ ಅನ್ನುವಂಥದ್ದು. ಅಥವಾ ರಾಜ್ಯ ಯಾವುದೋ ಒಂದು ಕಷ್ಟಕ್ಕೆ ಸಿಲುಕಿದಾಗ ಕೊಡುವಂಥದ್ದು. ಹಾಗೆ ಪಿಂಚಣಿಯನ್ನ ನೀಡುವಂಥದ್ದು, ವೃದ್ಧಾಪ್ಯ ಪಿಂಚಣಿ, ಇಂತಹ ಯೋಜನೆ. ಇದೆಲ್ಲ ಕಂದಾಯದ ವೆಚ್ಚಗಳಲ್ಲಿ ಬರುವಂಥ, ಸಾರ್ವಜನಿಕರಿಗೆ ಮಾಡುವ ವೆಚ್ಚದಲ್ಲಿ ಕಂದಾಯ ವೆಚ್ಚ ಮತ್ತು ಬಂಡವಾಳದ ವೆಚ್ಚ ಅನ್ನುವಂಥದ್ದು ಬರುವಂತ ಕಾನ್ಸೆಪ್ಟ್ಗಳು ತಿಳಿದಿರುತ್ತಿದ್ದಲ್ಲ. ನೀವು ಎಕನಾಮಿಕ್ಸ್ ಅಲ್ಲಿ ಓದಿರ್ತೀರಿ, ಬಟ್ ನಾನು ಹೇಳ್ತಾ ಇದ್ದೀನಿ. ಅದರಲ್ಲೂ ಕೂಡ ವಿತ್ತೀಯ ಅಭಿವೃದ್ಧಿಯಲ್ಲಿ ರಾಜ್ಯ ಹಣಕಾಸಲ್ಲೂ ಕೂಡ ಇದು ಕಾನ್ಸೆಪ್ಟ್ ಗೊತ್ತಿರಬೇಕು. ಇನ್ನು ನಂತರದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಒಂದು ಸ್ಕೀಮ್ ಅನ್ನ ತಂದಿರುವಂಥದ್ದು ನೋಡ್ತೇವೆ. ಕರ್ನಾಟಕ ಸರ್ಕಾರ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದೆ. ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದೆ. ಯಾವುದು ಕೇಳ್ತಾರೆ, ಕ್ವಶನ್ಸ್ ಬಹಳಷ್ಟು ಆಗಿದೆ ಇದ್ರ ಮೇಲೆ. ಕಾಂಗ್ರೆಸ್ ಸರ್ಕಾರ ಇದಕ್ಕೆ 5 ಗ್ಯಾರಂಟಿಗಳನ್ನು ಯೋಚನೆ ಮಾಡಿರುವಂತದ್ದು. ಮೊದಲನೇದಾಗಿ ಶಕ್ತಿ ಯೋಜನೆ, ಅದರ ಬಗ್ಗೆ ಸ್ವಲ್ಪ ತಿಳಿಸ್ಬಿಡ್ತೀನಿ. ಶಕ್ತಿ ಯೋಜನೆ ಶಕ್ತಿ ಯೋಜನೆಯಲ್ಲಿ ಅಷ್ಟು ಬರ್ಕೊಬಿಡೋಣ. ಶಕ್ತಿ ಯೋಜನೆ ಅನ್ನಭಾಗ್ಯ, ಅನ್ನಭಾಗ್ಯ, ಗೃಹ ಜ್ಯೋತಿ, ನಾಲ್ಕನೇದೇನೋ ಗೃಹಲಕ್ಷ್ಮಿ, 5ನೇದು ಯಾವುದು, ಯುವ ನಿಧಿ,
ಇದರಲ್ಲಿ ಫಸ್ಟ್ ಕಾನ್ಸೆಪ್ಟ್ ಏನ್ ತಿಳ್ಕೊಬೇಕು ಅಂದ್ರೆ ಯಾವ್ಯಾವ ಇಲಾಖೆಗಳಿಗೆ ಸಂಬಂಧಪಟ್ಟಂತದ್ದು ಅನ್ನುವಂಥದ್ದು ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ. ಹಾಗಾಗಿ ಫಸ್ಟ್ ಇಲಾಖೆಗಳನ್ನ ಗಮನಿಸ್ಕೊಳ್ಳಿ. ಶಕ್ತಿ ಯೋಜನೆ ಇದು ಸಾರಿಗೆ ಇಲಾಖೆ. ಅನ್ನಭಾಗ್ಯ ಆಹಾರ ಮತ್ತು ಸರಬರಾಜು ಇಲಾಖೆ. ನಾಗರಿಕ ಸರಬರಾಜು ಇಲಾಖೆ. ಇನ್ನು ಗೃಹ ಜ್ಯೋತಿ ಅನ್ನುವಂಥದ್ದು ನಿಮ್ಗೆ ಗೊತ್ತೇ ಇದೆ, ಇದು ಇಂಧನ ಇಲಾಖೆ. ಇನ್ನು ಗೃಹಲಕ್ಷ್ಮಿ ಅನ್ನುವಂಥದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಕೊನೆಯದಾಗಿ ಯುವ ನಿಧಿ ಅನ್ನುವಂಥದ್ದು ಕೌಶಲ್ಯ ಅಭಿವೃದ್ಧಿ ಇಲಾಖೆಗಳ ಬಗ್ಗೆ ಗಮನವನ್ನ ಇರಬೇಕು ಅನ್ನುವಂಥದ್ದು. ಇದಕ್ಕೆ ಈ ವರ್ಷದ ಗ್ಯಾರಂಟಿಗಳಲ್ಲಿ ಕೊಟ್ಟಂತಹ ವ್ಯಯದ ಹಣ ಎಷ್ಟು ಅನ್ನೋದು ಟೋಟಲ್ ಆಗಿ ಈ ಒಂದು ಪಂಚ ಗ್ಯಾರಂಟಿಗಳಿಗೆ 50 ರಿಂದ 55 ಸಾವಿರ ಕೋಟಿ ರೂಪಾಯಿಗಳನ್ನ ಪ್ರತಿ ವರ್ಷದ ಒಂದು ಬಜೆಟ್ ನಲ್ಲಿ ಮೀಸಲಿಡಲಾಗುತ್ತೆ. ನೆನಪಿರಬೇಕು, 50 ರಿಂದ 55 ಸಾವಿರ ರೂಪಾಯಿಯ ಒಂದು ಕೋಟಿ ಇಡಲಾಗುತ್ತೆ, ಅಂದ್ರೆ ಮೀಸಲಿಡಲಾಗುತ್ತೆ. 1000 ಕೋಟಿ ಮೀಸಲಿಡಲಾಗುತ್ತೆ ಅನ್ನುವಂಥದ್ದು ನೆನಪಿರಬೇಕು. ಈ ವರ್ಷದ ಬಜೆಟ್ ನಲ್ಲಿ ಎಷ್ಟೆಷ್ಟು ಕೋಟಿಗಳನ್ನ ಇದಕ್ಕೆ ವೇಹಿಸಿದ್ದಾರೆ ಅನ್ನುವಂಥದ್ದು ನೋಡೋದಾದ್ರೆ, ಮೊದಲನೇದಾಗಿ ಶಕ್ತಿ ಯೋಜನೆ ಇದಕ್ಕೆ ಸುಮಾರು 5,015 ಕೋಟಿ ರೂಪಾಯಿ ಇಟ್ಟಿರು. ಇನ್ನು ಅನ್ನಭಾಗ್ಯಕ್ಕೆ ನಿಮ್ಗೆಲ್ಲ ಗೊತ್ತೇ ಇದೆ 8,079 ಕೋಟಿ ರೂಪಾಯಿ ಇಟ್ಟಿರು. ಗೃಹ ಜ್ಯೋತಿಗೆ ಸಾಕಷ್ಟು ಇಟ್ಟಿದ್ದಾರೆ, ಇದರಲ್ಲೂ ಕೂಡ 9,657 ಕೋಟಿ ರೂಪಾಯಿ ಇಟ್ಟಿರು. ಅತಿ ಹೆಚ್ಚು ಇಟ್ಟಿರುವಂತಹ ದುಡ್ಡು ಗೃಹಲಕ್ಷ್ಮಿಗೆ 28,603 ಕೋಟಿ ರೂಪಾಯಿ ಇಟ್ಟಿರು. ಇನ್ನು ಯುವ ನಿಧಿಗೆ ಸಂಬಂಧಪಟ್ಟಂತೆ 650 ಕೋಟಿ ರೂಪಾಯಿ ಇಟ್ಟಿರುವಂಥದ್ದು. ಸುಮಾರು 50,000 ಒಂದು ಯೋಜನೆಗಳನ್ನ, ಈ ಗ್ಯಾರಂಟಿ ಯೋಜನೆಗಳನ್ನ ತೆಗೆದುಕೊಂಡು ಬಂದಿರುವಂತದ್ದನ್ನು ನಾವು ನೋಡ್ತೇವೆ. ಇದು ಯಾವ ರೀತಿಯಾದಂತ ಕ್ವಶನ್ಸ್ ಬರುತ್ತೆ ಅಂದ್ರೆ ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮ ಅನ್ನುವಂತಹ ಒಂದು ಯೋಜನೆಯಲ್ಲಿ ಬರುತ್ತೆ. ಅತಿ ಹೆಚ್ಚು ಮೀಸಲಿಟ್ಟಂತಹ ಯೋಜನೆಗಳನ್ನ ಸರಿಯಾದ ಕ್ರಮದಲ್ಲಿ ಹೊಂದಿಸಿ ಅನ್ನುವಂಥದ್ದು ಮೊದಲ ಒಂದು ಹಂತದಲ್ಲಿ ಗೃಹಲಕ್ಷ್ಮಿಗೆ ಅತಿ ಹೆಚ್ಚು ಅನ್ನ ತೆಗೆದಿಟ್ಟಿರುವಂಥದ್ದು. ನಂತರ ಗೃಹ ಜ್ಯೋತಿ, ಆಮೇಲೆ ಅನ್ನಭಾಗ್ಯ, ನಂತರ ಶಕ್ತಿ ಯೋಜನೆ, ಕೊನೆಯದಾಗಿ ಯುವ ನಿಧಿ ಅನ್ನುವಂಥದ್ದು. ಈ ರೀತಿಯಾಗಿ ಮೀಸಲಿಟ್ಟಿದ್ದಂತಹ ಹಣವನ್ನ, ಅಂದ್ರೆ ನಮ್ಮ ಬಜೆಟ್ ಏನಿದೆ, ರಾಜ್ಯದ ಬಜೆಟ್ ಅಲ್ಲಿ 14% ಹಣವನ್ನ, 14% ಏನಿದೆ ಆಯವ್ಯಯದಲ್ಲಿ ಇದಕ್ಕೆ ಹೊಂದಿಸಿರುವಂಥದ್ದು. ನೋಡಿ, ರಾಜ್ಯದ 100% ಭಾಗದಲ್ಲಿ ಹಣವನ್ನ ಇಟ್ಟಿರುವಂಥದ್ದು 14% ಈ ಒಂದು ಪಂಚ ಗ್ಯಾರಂಟಿಗಳಿಗೆ ಇಟ್ಟಿರುವಂಥದ್ದು. ಇದೆಲ್ಲ ಈ ಎರಡನೆಯ ಒಂದು ವಿತ್ತೀಯ ಅಭಿವೃದ್ಧಿ ಮತ್ತು ರಾಜ್ಯದ ಹಣಕಾಸು ಚಾಪ್ಟರ್ ಅಲ್ಲಿ ಬರುವಂತಹ ಕಾನ್ಸೆಪ್ಟ್ಗಳು. ಮುಂದಿನ ಒಂದು ಮೂರನೇ ವಿಡಿಯೋದಲ್ಲಿ ನಾನು ಕಾನ್ಸೆಪ್ಟ್ಗಳನ್ನ 2-3 ಸೇರಿಸಿ ಮಾಡ್ತೇನೆ. ಹೂಡಿಕೆ ಮತ್ತು ರಫ್ತುಗಳು ಅನ್ನುವಂಥದ್ದು, ಜೊತೆಗೆ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟದ್ದು. ಗ್ರಾಮೀಣಾಭಿವೃದ್ಧಿ ಅನ್ನುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. FTA STA ಬರುವಂತಹ ಎಕ್ಸಾಮ್ಸ್ ಗಳಿಗೆಲ್ಲವಕ್ಕೂ ಕೂಡ ಇಂಪಾರ್ಟೆಂಟ್. ಅದನ್ನ ಕೂಡ ಜೊತೆಗೆ ಸೇರಿಸ್ಕೊಂಡು ಮಾಡ್ತೀನಿ. ಯಾಕೆಂದ್ರೆ ಹೂಡಿಕೆ ಮತ್ತು ರಫ್ತುಗಳು ಸ್ವಲ್ಪ ಕಾನ್ಸೆಪ್ಟ್ ದೊಡ್ಡದಾಗಿದ್ರೆ ದೊಡ್ಡದಾಗೆ ತಗೊಳ್ತೀನಿ, ಇಲ್ಲ ಅಂದ್ರೆ ಅವೆರಡು ಚಾಪ್ಟರ್ಗಳನ್ನ ಒಟ್ಟಿಗೆ ಮಾಡ್ಕೊಂತ ಹೋಗ್ತೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.